ಉಡುಪಿ ಕೃಷ್ಣನಿಗೆ ಚಂದದ ಚಿನ್ನದ ರಥ ಸಮರ್ಪಣೆ ಆಗ್ತದೆ. ಪರ್ಯಾಯ ಪುತ್ತಿಗೆ ಶ್ರೀಗಳು ತಮ್ಮ ಸನ್ಯಾಸ ಜೀವನದ 50 ವರ್ಷ ಪೂರ್ಣಗೊಂಡ ಕಾರಣಕ್ಕೆ ಇಷ್ಟ ದೇವರಾದ ಕಡಗೋಲು ಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥವನ್ನು ಅರ್ಪಿಸಿದ್ದಾರೆ. ಈ ರಥ ವಿಶೇಷತೆ ಏನು ನೀವೇ ನೋಡಿ. ಉಡುಪಿಯ ಕಡಗೋಲು ಕೃಷ್ಣದೇವರನ್ನ ಅನ್ನ ಬ್ರಹ್ಮ ಅಂತ ಕರೀತಾರೆ. ಅದೇ ರೀತಿ ಉತ್ಸವ ಬ್ರಹ್ಮ ಅಂತಾನೂ ಬಣ್ಣಿಸಲಾಗುತ್ತೆ. ಪ್ರತಿದಿನ ಕೃಷ್ಣದೇವರಿಗೆ ಉತ್ಸವ ನಡೆಯೋದು ಬೇರೆ ಯಾವ ಕ್ಷೇತ್ರದಲ್ಲೂ ಕಾಣಸಿಗದ ಅಪರೂಪದ ಪ್ರತೀತಿ. ಇನ್ನು ಮುಂದೆ ಕೃಷ್ಣದೇವರ ಉತ್ಸವಕ್ಕೆ ಹೊಸ ಮೆರುಗು ಸಿಗಲಿದೆ. ಪರ್ಯಾಯ ಪುತ್ತಿಗೆ ಮಠಾಧೀಶರು ಇದೀಗ ಪಾರ್ಥಸಾರಥಿ ಸುವರ್ಣ ರಥವನ್ನ ಕೃಷ್ಣನಿಗೆ ಅರ್ಪಿಸಲಿದ್ದಾರೆ. ಸನ್ಯಾಸಿಯಾಗಿ 50 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಸುಂದರ ರಥವನ್ನ ನಿರ್ಮಿಸಿ ಕೃಷ್ಣನಿಗೆ ಅರ್ಪಿಸುತ್ತಿದ್ದಾರೆ. ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನಮ್ಮ 50ನೇ ವರ್ಷದ ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. 50 ವರ್ಷಗಳ ಜೀವನ ಯಾತ್ರೆಯನ್ನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ ಒಂದು ರಥಯಾತ್ರೆ, ಒಂದು ರಥವನ್ನು ನಾವು ಕೊಟ್ಟರೆ ಆವಾಗ ಅದು ಅನ್ವರ್ಥಕ ಎಂಬ ದೃಷ್ಟಿಯಲ್ಲಿ ಸುವರ್ಣ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮಳೆಗಾಲದ ಕೆಲ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಉಡುಪಿ ಕೃಷ್ಣನಿಗೆ ರಥೋತ್ಸವ ನಡೆಸಲಾಗುತ್ತೆ. ಈಗಾಗಲೇ 7 ರಥಗಳು ಕೃಷ್ಣನ ಸೇವೆಗೆ ಬಳಕೆಯಾಗ್ತಿದ್ದು ಇದು 8ನೇ ರಥವಾಗಿದೆ. ಅಷ್ಟಮಠಗಳು, ಅಷ್ಟರಥಗಳು ಕೃಷ್ಣ ಸೇವೆಗೆ ಸದಾ ಕಾಲ ಸನ್ನದ್ಧವಾಗಿದೆ. ಇದೀಗ ಗೀತಾ ಪರ್ಯಾಯ ಭಗವದ್ಗೀತೆಯ ಸಂದೇಶ ಸಾರುವ ರಥದೊಂದಿಗೆ ಸಮಾಪನಗೊಳ್ಳಲಿದೆ. ಉಡುಪಿ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಮೇಲೆ ಉತ್ಸವ ಮೂರ್ತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ, ಮಧ್ಯದಲ್ಲಿ ಮುಖ್ಯಪ್ರಾಣ, ಕೆಳಗೆ ನಮ್ಮ ಅರ್ಜುನ ಪ್ರತೀಕವನ್ನು ಈಗಾಗಲೇ ರಚನೆ ಮಾಡಿದೆ. ಉಳಿದ ಉತ್ಸವ ಮೂರ್ತಿಯರನ್ನು ಕೂಡ ಉತ್ಸವ ಸಂದರ್ಭದಲ್ಲಿ ಏನು ಉಪಯೋಗ ಮಾಡ್ತೇವೆ ಅದನ್ನೇ ಇಲ್ಲಿ ಉಪಯೋಗಿಸ್ತಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಕ್ಕಂಥ ಜಾಗ ಇದು ಉಡುಪಿ. ಆಗ ಉತ್ಸವಕ್ಕೆ ಅನಾನುಕೂಲ ಆಗುವುದನ್ನು ನಾವು ಸುಮಾರು ಕಡೆ ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಉತ್ಸವ ನಿಲ್ಲಬಾರ್ದು. ಹಾಗಾದರೆ ಪಾರ್ಥಸಾರಥಿ ರಥದ ಮೂಲಕ ಉತ್ಸವ ಮಾಡೋಣ ಅಂತೇಳಿ ಭಕ್ತರ ಹಾಗೆ ನಾವು ತಿಳಿಸಿ ಆ ರೀತಿಯಾದ ಉತ್ಸವವನ್ನು ಕೂಡ ಒಳಗಡೆ ಮಾಡಲಿಕ್ಕೆ ಆಗುತ್ತೆ. ಮಠದ ಹೊರಭಾಗದ ರಥಬೀದಿಯಲ್ಲಿ ಎಳೆಯೋದಿಕ್ಕೆ ಬದಲಾಗಿ ಕೃಷ್ಣ ಮಠದ ಗರ್ಭಗುಡಿಯ ಸುತ್ತಲೂ ಇರುವ ಪೌಳಿಯಲ್ಲಿ ಎಳೆಯಲಾಗುತ್ತೆ. ಭಕ್ತರಿಗೆ ಹರಕೆ ಸಲ್ಲಿಸಲು ಈ ಮೂಲಕ ಹೊಸ ಅವಕಾಶ ದೊರಕಿದಂತಾಗಿದೆ. ಗಣೇಶ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.